ಹಾಲಿವುಡ್ನ ಒಂದಿಷ್ಟು ಮೂವಿಗಳನ್ನು ಕೇವಲ 18+ ಜನರಿಗಂತಾನೇ ಮಾಡಿದ್ದಾರೆ ಅನಿಸುತ್ತೆ. ಈ ಎಲ್ಲ ಮೂವಿಗಳು ತುಂಬ ಬೋಲ್ಡ್ ಹಾಗೂ ಇಂಟಿಮೇಟ್ ಸೀನ್ಗಳಿಂದ ತುಂಬಿದ್ದು, ನೀವು ಈ ಮೂವಿಗಳನ್ನು ಫ್ಯಾಮಿಲಿ ಜೊತೆ ನೋಡುವ ತಪ್ಪು ಮಾಡಬೇಡಿ. ಹಾಗಿದ್ರೆ ಬನ್ನಿ ಟಾಪ್ 5 ವಾಚ್ ಅಲೋನ್ ಮೂವೀಸ್ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟಾಪ್ 5ನಲ್ಲಿ 1993ಯಲ್ಲಿ ಬಂದಂತಹ ಹಾಲಿವುಡ್ ಮೂವಿ ದ ಕ್ರಶ್. ಇದು IMDbಯಲ್ಲಿ 5.9 ರೇಟಿಂಗ್ ಹೊಂದಿದೆ. ಸ್ಟೋರಿ ಸ್ಟಾರ್ಟ್ ಆಗೋದು ಒಬ್ಬಳು ಸೈಕೋ ಹುಡುಗಿದ್ದು. ಇವಳಿಗೆ ಜಸ್ಟ್ 14 ವರ್ಷ ಆಗಿರುತ್ತದೆ. ಅವಳಿಗೆ 18 ವರ್ಷದ ಹುಡುಗನ ಮೇಲೆ ಕ್ರಶ್ ಆಗಿ ಹೋಗುತ್ತದೆ. ಅವಳು ಅವನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಿರ್ತಾಳೆ. ಆದರೆ ಆ ವ್ಯಕ್ತಿ ಈ ಹುಡುಗಿನ ಸ್ವಲ್ಪನೂ ಇಷ್ಟಪಡ್ತಿರಲಿಲ್ಲ. ಏಕೆಂದರೆ ಅವನಿಗೆ ಮೊದಲೇ ಒಬ್ಬಳು ಬ್ಯೂಟಿಫುಲ್ ಗರ್ಲ್ ಫ್ರೆಂಡ್ ಇರ್ತಾಳೆ. ಮುಂದೆ ಆ ಹುಡುಗಿ ಆ ಹುಡುಗನನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಲು ಯಾವ ಹಂತಕ್ಕೆ ಹೋಗ್ತಾಳೆ ಅಂತ ಈ ಮೂವಿಯನ್ನು ನೋಡಬೇಕಾಗುತ್ತದೆ. ಇದರಲ್ಲಿ ಸಾಕಷ್ಟು ರೊಮ್ಯಾಂಟಿಕ್ ಸೀನ್ಗಳಿದ್ದು ನಿಮಗೆ ಇಂಟ್ರೆಸ್ಟಿಂಗ್ ಮತ್ತು ಎಂಗೇಜಿಂಗ್ ಆಗಿ ಕೊನೆಯವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದಾಗಿದೆ. ಟಾಪ್ 4ನಲ್ಲಿ 2005ನಲ್ಲಿ ಬಂದಂತಹ ಮೈ ಬ್ರದರ್ಸ್ ವೈಫ್. ಈ ಮೂವಿ IMDbಯಲ್ಲಿ 6.0 ರೇಟಿಂಗ್ ಹೊಂದಿದೆ. ಸ್ಟೋರಿ ನೋಡ್ತಾ ಹೋದರೆ ಒಬ್ಬ ಹೆಂಗಸಿನಿಗೆ ಅವನ ಗಂಡನ ಜೊತೆ ರಿಲೇಷನ್ಶಿಪ್ ಸರಿಯಾಗಿ ನಡೀತಿರಲ್ಲ. ಯಾಕೆಂದರೆ ಅವಳಿಗೆ ಅವನಿಂದ ಮಗು ಬೇಕಾಗಿರುತ್ತದೆ, ಆದರೆ ಅವನಿಗೆ ಬೇಡವಾಗಿರುತ್ತದೆ. ಮತ್ತೊಂದು ಕಡೆ ಆ ಹೆಂಗಸಿನ ಬ್ರದರ್ ಅವನ ಹೆಂಡತಿನ ತುಂಬ ಪ್ರೀತಿ ಮಾಡ್ತಿರ್ತಾನೆ. ಈ ವಿಷಯ ಈ ಹೆಂಗಸಿಗೆ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತದೆ ಅಂತ ಮೈ ಬ್ರದರ್ಸ್ ವೈಫ್ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಮೂವಿ ತುಂಬ ಬೋಲ್ಡ್ ಆಗಿದ್ದು ಸಾಕಷ್ಟು ರೊಮ್ಯಾಂಟಿಕ್ ಸೀನ್ಗಳನ್ನು ನೋಡಬಹುದಾಗಿದೆ. ಈ ಮೂವಿ ನಿಮಗೆ ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತದೆ. ಟಾಪ್ 3ನಲ್ಲಿ 2009ರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಬಂದಂತಹ ಯಂಗ್ ಆ್ಯಂಡ್ ಬ್ಯೂಟಿಫುಲ್. ಈ ಮೂವಿ IMDbಯಲ್ಲಿ 6.7 ರೇಟಿಂಗ್ ಹೊಂದಿದೆ. ಸ್ಟೋರಿ ಒಳಗಡೆ ಬಂದರೆ ಒಂದು ಟೀನೇಜ್ ಹುಡುಗಿ ಒಂದಿಷ್ಟು ಕಾರಣಗಳಿಂದ ತಪ್ಪು ದಾರಿಯಲ್ಲಿ ನಡೆಯಬೇಕಾಗುತ್ತದೆ. ನಂತರ ಪ್ರಾಸ್ಟಿಟ್ಯೂಷನ್ನ ಕೆಲಸ ಮಾಡಲು ಪ್ರಾರಂಭಿಸ್ತಾಳೆ. ಇವಳು ದುಡ್ಡು ತಗೊಂಡು ಜನರಿಗೆ ತಮ್ಮ ಇಷ್ಟದಂತೆ ಎಂಜಾಯ್ ಮಾಡಲು ಬಿಡ್ತಾಳೆ. ಅವಳು ಈ ರೀತಿ ಈ ಕೆಲಸಕ್ಕೆ ಬರಲು ಏನು ಕಾರಣ, ಇದರ ನಂತರ ಅವಳ ಜೀವನ ಹೇಗೆ ಬದಲಾಗಿ ಹೋಗುತ್ತದೆ ಅಂತ ನೋಡಲು ಈ ಮೂವಿಯನ್ನು ನೋಡಬೇಕಾಗುತ್ತದೆ. ಮೂವಿ ತುಂಬ ಬೋಲ್ಡ್ ಆಗಿದ್ದು ನಿಮಗೆ ಬೋಲ್ಡ್ ಸೀನ್ಗಳಿಗೆ ಏನೂ ಕಮ್ಮಿ ಇರೋದಿಲ್ಲ. ಒಂದೊಳ್ಳೆ ರೊಮ್ಯಾಂಟಿಕ್ ಮೂವಿ ಇದಾಗಿದ್ದು ಪ್ರೈಮ್ ವಿಡಿಯೋದಲ್ಲಿ ಈ ಮೂವಿಯನ್ನು ನೋಡಬಹುದಾಗಿದೆ. ಟಾಪ್ 2ನಲ್ಲಿ 2002ರಲ್ಲಿ ಬಂದಂತಹ ಸೆಕ್ರೆಟರಿ ಮೂವಿ ಇದ್ದು 6.9 IMDb ರೇಟಿಂಗ್ ಹೊಂದಿದೆ. ಸ್ಟೋರಿ ನೋಡ್ತಾ ಹೋದರೆ ಒಬ್ಬ ಹುಡುಗಿದ್ದು ಒಂದು ಕಂಪನಿಯಲ್ಲಿ ಸೆಕ್ರೆಟರಿ ಜಾಬ್ ಮಾಡ್ತಿರ್ತಾಳೆ. ಆ ಕೆಲಸ ಅವಳ ಬ್ಯೂಟಿಫುಲ್ ಫೇಸ್ ಮತ್ತು ಬಾಡಿಯಿಂದ ಸಿಕ್ಕಿರುತ್ತದೆ. ಆದರೆ ಈ ಕಂಪನಿಯ ಬಾಸ್ ತುಂಬ ಸೈಕೋ ಆಗಿರ್ತಾನೆ. ಸೆಕ್ರೆಟರಿಯಿಂದ ಏನೇ ತಪ್ಪಾದರೂ ಅವಳಿಗೆ ಅವನ ಜೊತೆ ಇಂಟಿಮೇಟ್ ಆಗಲು ಪನಿಷ್ಮೆಂಟ್ ಕೊಡ್ತಾನೆ. ಆದರೆ ಶಾಕಿಂಗ್ ವಿಷಯ ಏನಂದರೆ ಆ ಪನಿಷ್ಮೆಂಟ್ ಆ ಹುಡುಗಿಗೆ ತುಂಬ ಇಷ್ಟ ಆಗುತ್ತದೆ. ಅವಳಿಗೆ ಏನಾದರೂ ರೊಮ್ಯಾನ್ಸ್ ಮಾಡಬೇಕು ಅನಿಸಿದರೆ ಅವಳು ಬೇಕಂತಲೇ ತಪ್ಪು ಮಾಡ್ತಿರ್ತಾಳೆ. ಇದರ ಮಧ್ಯೆ ಆ ಹುಡುಗಿಗೆ ಅವಳ ಬಾಸ್ನ ಮೇಲೆ ಲವ್ ಆಗಿಬಿಡುತ್ತದೆ. ಇದರ ನಂತರ ಕಥೆಯಲ್ಲಿ ಏನಾಗುತ್ತೆ ಅಂತ ಮೂವಿ ನೋಡಿಯೇ ತಿಳ್ಕೋಬೇಕು. ಈ ಮೂವಿಯಲ್ಲಿ ತುಂಬ ರೊಮ್ಯಾಂಟಿಕ್ ಬೋಲ್ಡ್ ಸೀನ್ಗಳು ಹೊಂದಿದೆ. ಟಾಪ್ 1ನಲ್ಲಿ 1990ನಲ್ಲಿ ಬಂದಂತಹ ಅಮೇರಿಕನ್ ಬ್ಯೂಟಿ ಮೂವಿ ಬರುತ್ತಿದ್ದು IMDbಯಲ್ಲಿ 8.4 ರೇಟಿಂಗ್ ಹೊಂದಿದೆ. ಸ್ಟೋರಿ ಸ್ಟಾರ್ಟ್ ಆಗೋದು ಒಂದು ಟೀನೇಜ್ ಹುಡುಗಿಯಿದ್ದು ಅವಳಿಗೆ ಅವಳ ಫ್ರೆಂಡ್ನ ಅಪ್ಪನ ಮೇಲೆ ಲವ್ ಸ್ಟಾರ್ಟ್ ಆಗಿ ಬಿಡುತ್ತದೆ. ಅವಳು ಅವನ ಜೊತೆ ರೊಮ್ಯಾಂಟಿಕ್ ಆಗಿ ಅಟ್ರಾಕ್ಟ್ ಆಗಿ ಬಿಡ್ತಾಳೆ. ನಂತರ ಅವಳಿಗೆ ಫ್ರೆಂಡ್ನ ಅಪ್ಪನ ಪಡೆಯಲು ಏನೇನು ಮಾಡಬೇಕಾಗುತ್ತೆ ಅಂತ ನೋಡಿದರೆ ಶಾಕ್ ಆಗಿ ಹೋಗ್ತೀರಾ. ಇದರ ಜೊತೆಗೆ ಈ ಮೂವಿ ತುಂಬ ಬೋಲ್ಡ್ ಆಗಿದ್ದು ಒಬ್ಬರೇ ಇದ್ದಾಗ ನೋಡಿದರೆ ಉತ್ತಮ. ಇವತ್ತಿನ ಟಾಪ್ 5 ವಾಚ್ ಅಲೋನ್ ಮೂವಿಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ ಮೂವಿ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.